ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸ್ವಲ್ಪ ರಾಜಕೀಯ ಪ್ರಜ್ಞೆ, ಸಂವಿಧಾನಾತ್ಮಕವಾದ ಪ್ರಜ್ಞೆ ಇರಬೇಕು. ಇಲ್ಲಿ ಯಾವ್ಯಾವ ಸಮುದಾಯ ಇದೆ, ಇಲ್ಲಿ ವಲಯರಿರ್ಬೋದು ಅಥವಾ ಮಾದಿಗರಿರ್ಬೋದು ಅಥವಾ ಲಂಬಾಣಿ ಬೋವಿಗಳಿರ್ಬೋದು, ಎಲ್ಲವೂ ಸೇರಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಕೂರಿಸಿದ್ದಾರೆ. ಆದ್ರೆ ಮೀಸಲಾತಿ ಹಂಚಾಣಿಕೆಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ, ವರ್ಗೀಕರಣವನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾರ ಪಾಲು ಎಷ್ಟಿದೆ, ಯಾರಿಗೆ ಯಾವ ರೀತಿ ಅವಕಾಶಗಳನ್ನು ಕೊಡಬೇಕು, ಪರಿಶಿಷ್ಟ ಜಾತಿ ವರ್ಗದವರು ಛಿದ್ರಗೊಳ್ಳದೇ ಇರೋಂಗೆ ಹೇಗೆ ನೋಡ್ಕೊಳ್ಬೇಕು ಅಂತಕ್ಕಂಥ ಒಂದು ಕಾಮನ್ ಸೆನ್ಸ್, ರಾಜಕೀಯ ಒಂದು ಸೆನ್ಸ್ ಇದೆಯಲ್ಲ, ಸೂಕ್ಷ್ಮತೆ ಇದೆಯಲ್ಲ, ಆ ಸೂಕ್ಷ್ಮತೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಇರಬೇಕು, ಸಿದ್ದರಾಮಯ್ಯನಿಗೂ ಇರಬೇಕು, ಅವರ ಎಲ್ಲ ಸಂಪುಟ ದರ್ಜೆಯ ಸಹೋದ್ಯೋಗಿಗಳಿಗೂ ಇರಬೇಕು. ಅದಿದ್ದಂಗೆ ಕಾಣ್ತಾ ಇಲ್ಲ ನನಗೆ. ನನ್ನ ಕಣ್ಣಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅಂತ ರಾಜಕೀಯ ಸೂಕ್ಷ್ಮತೆ ಅಥವಾ ಅವ್ರ ಸಂಪುಟ ದರ್ಜೆಯ ಸಚಿವರಿಗೆ ಯಾರಿಗೂ ಅಂತ ರಾಜಕೀಯ ಸೂಕ್ಷ್ಮತೆಗಳು ಇದ್ದಂಗೆ ಕಾಣ್ತಾ ಇಲ್ಲ ನನ್ನ ಕಣ್ಣಿಗೆ ಮಾತ್ರ. ಸರ್, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸ್ವಲ್ಪ ರಾಜಕೀಯ ಪ್ರಜ್ಞೆ, ಸಂವಿಧಾನಾತ್ಮಕವಾದ ಪ್ರಜ್ಞೆ ಇರಬೇಕು. ಇಲ್ಲಿ ಯಾವ್ಯಾವ ಸಮುದಾಯ ಇದೆ, ಇಲ್ಲಿ ವಲಯರಿರ್ಬೋದು ಅಥವಾ ಮಾದಿಗರಿರ್ಬೋದು ಅಥವಾ ಲಂಬಾಣಿ ಬೋವಿಗಳಿರ್ಬೋದು, ಎಲ್ಲವೂ ಸೇರಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಕೂರಿಸಿದ್ದಾರೆ. ಆದ್ರೆ ಮೀಸಲಾತಿ ಹಂಚಾಣಿಕೆಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ, ವರ್ಗೀಕರಣವನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾರ ಪಾಲು ಎಷ್ಟಿದೆ, ಯಾರಿಗೆ ಯಾವ ರೀತಿ ಅವಕಾಶಗಳನ್ನು ಕೊಡಬೇಕು, ಪರಿಶಿಷ್ಟ ಜಾತಿ ವರ್ಗದವರು ಛಿದ್ರಗೊಳ್ಳದೇ ಇರೋಂಗೆ ಹೇಗೆ ನೋಡ್ಕೊಳ್ಬೇಕು ಅಂತಕ್ಕಂಥ ಒಂದು ಕಾಮನ್ ಸೆನ್ಸ್, ರಾಜಕೀಯ ಒಂದು ಸೆನ್ಸ್ ಇದೆಯಲ್ಲ, ಸೂಕ್ಷ್ಮತೆ ಇದೆಯಲ್ಲ, ಆ ಸೂಕ್ಷ್ಮತೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಇರಬೇಕು, ಸಿದ್ದರಾಮಯ್ಯನಿಗೂ ಇರಬೇಕು, ಅವರ ಎಲ್ಲ ಸಂಪುಟ ದರ್ಜೆಯ ಸಹೋದ್ಯೋಗಿಗಳಿಗೂ ಇರಬೇಕು. ಅದಿದ್ದಂಗೆ ಕಾಣ್ತಾ ಇಲ್ಲ ನನಗೆ. ನನ್ನ ಕಣ್ಣಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅಂತ ರಾಜಕೀಯ ಸೂಕ್ಷ್ಮತೆ ಅಥವಾ ಅವ್ರ ಸಂಪುಟ ದರ್ಜೆಯ ಸಚಿವರಿಗೆ ಯಾರಿಗೂ ಅಂತ ರಾಜಕೀಯ ಸೂಕ್ಷ್ಮತೆಗಳು ಇದ್ದಂಗೆ ಕಾಣ್ತಾ ಇಲ್ಲ ನನ್ನ ಕಣ್ಣಿಗೆ ಮಾತ್ರ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.